ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವಾಗ ನಾನು ನಿಮಗೊಂದು ವಿಶೇಷವಾದದ್ದು ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ನೀವು ಗಣಪತಿ ಎಲ್ಲ ಇಟ್ಟು ಆರಾಧನೆ ಎಲ್ಲ ಮಾಡಿದ್ದೀರಾ. ಆದರೂ ಕೂಡ ಇವಾಗ ಗಣಪತಿ ಎಷ್ಟೊಂದು ಜನ ಇನ್ನೂ ಮನೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರೋವಂಥವ್ರು ಖಂಡಿತವಾಗ್ಲೂ ಗಣಪತಿನ ವಿಸರ್ಜನೆ ಮಾಡುವಾಗ ಖಂಡಿತವಾಗ್ಲೂ ಇಂಥ ತಪ್ಪನ್ನು ಮಾಡ್ದಲೇ ಈ ರೀತಿಯಾಗಿ ಗಣಪತಿನ ನೀವು ಮನೆಯಿಂದ ಕಳಿಸ್ಕೊಡಿ. ಯಾಕಂದರೆ ಯಾವಾಗಲೂ ಅಷ್ಟೇ ನಾವು ಗಣಪತಿ ಆಗಿರ್ಬೋದು, ಗೌರಮ್ಮನ ಆಗಿರ್ಬೋದು, ನಾವು ಪ್ರೀತಿಯಿಂದ ಎಷ್ಟು ಸಂತೋಷದಿಂದ ಬರಮಾಡಿ ಕರ್ಕೊತೀವೋ ಅದೇ ರೀತಿ ನಾವು ನಗ್ನಗ್ತಾ ತಾಯಿನ ಮತ್ತು ಮಗನ ನಾವು ಕಳಿಸ್ಕೊಡ್ಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಗಣಪತಿನ ಬಿಡೋ ಅಂಥ ಸಂದರ್ಭದಲ್ಲಿ ಮನೆಯಲ್ಲಿಟ್ಟಿರೋ ಅಂಥ ಗಣಪತಿಗಳಾಗಿರ್ಬೋದು ಅಥವಾ ಸಾರ್ವಜನಿಕವಾಗಿ ಇಟ್ಟಿರೋ ಅಂಥ ಗಣಪತಿಗಳಾಗಿರ್ಬೋದು, ನೀವು ಈ ರೀತಿ ಒಂದು ಪುಟ್ಟ ತಂತ್ರನ ಮಾಡಿ ಈ ಉಪಾಯದ ಜೊತೆಗೆ ನೀವು ಕಳಿಸ್ಕೊಟ್ಟಾಗ ಖಂಡಿತವಾಗ್ಲೂ ವರ್ಷ ಪೂರ್ತಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾವಾಗಲೂ ಆರೋಗ್ಯ ಆಯಸ್ಸು ಅನ್ನೋದು ಸಿಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಇಂಥ ಮಾಹಿತಿಗಳು ಚಿಕ್ಕ ಚಿಕ್ಕ ಮಾಹಿತಿಗಳ ಗೊತ್ತಿರೋದಿಲ್ಲ. ನಾನೇನಾದರೂ ಹೇಳೋಕೆ ಹೋದರೆ ಹೌದಾ ಅಂತ ಇವಾಗ ಕೇಳಿ ಎಷ್ಟೊಂದು ಜನ ಖುಷಿ ಪಡ್ತಾರೆ, ಹೌದಾ ನಮಗೆ ಇದು ಗೊತ್ತೇ ಇರಲಿಲ್ಲ ಶ್ವೇತು ಅಂತ. ಅದಕ್ಕೋಸ್ಕರ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸಾಮಾನ್ಯವಾಗಿ ನೀವು ಶುಕ್ರವಾರ ಗೌರಮ್ಮನ ಮತ್ತೆ ಕುಣಿಸಿರ್ತೀರ, ಶನಿವಾರ ಗಣಪತಿನ ಕುಣಿಸಿರ್ತೀರ. ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲವೊಬ್ಬರು ಗಣಪತಿನ ಬಿಡೋ ಅಂಥವ್ರು ಇವತ್ತು ಭಾನುವಾರ ಖಂಡಿತವಾಗ್ಲೂ ಬಿಡ್ಬೋದು. ಯಾಕಂದರೆ ಇವತ್ತಿನ ದಿನ ಚೆನ್ನಾಗಿದೆ. ಆದರೆ ಸೋಮವಾರ ಮಂಗಳವಾರ ಖಂಡಿತವಾಗ್ಲೂ ಗೌರಮ್ಮನಾಗಲಿ ಗಣೇಶನಾಗಲಿ ಮನೆಯಿಂದ ಕಳ್ಸೋಕೆ ಹೋಗ್ಬಿಡಿ. ಯಾಕಂದರೆ ಅವತ್ತಿನ ದಿನ ರಾಹು ನಕ್ಷತ್ರ ಇರೋದ್ರಿಂದ ಅಥವಾ ರಾಹು ಆಚರಣೆ ಇರೋದ್ರಿಂದ ನೀವು ಅಂಥ ದಿನಗಳಲ್ಲಿ ಮನೆಯಿಂದ ಗಣೇಶನ ಆಗಲಿ ಅಥವಾ ಗೌರಮ್ಮನಾಗಲಿ ಬೀಳ್ಕೊಡ್ಬೇಡಿ. ನೀವು ಇಡೋದಾದರೆ ಇವತ್ತು ಹೆಂಗಿದ್ರು 3 ದಿನ ಆಗಿರುತ್ತೆ. ನೀವು ಖಂಡಿತವಾಗ್ಲೂ ಇವತ್ತಿನ ದಿನ ಬಿಡೋ ಅಂಥವ್ರು ಖಂಡಿತವಾಗ್ಲೂ ಗಣೇಶನ ಇವತ್ತೇ ಬಿಡಿ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಅದರಲ್ಲೂ ಮುಖ್ಯವಾಗಿ ನೀವು ಗೌರಮ್ಮನ ಕಳಿಸ್ಕೊಡೋ ಅಂಥ ಸಂದರ್ಭದಲ್ಲಿ ಅಥವಾ ಗಣೇಶನ ನೀವು ಕಳಿಸ್ಕೊಡೋ ಅಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಬರಿಗೈಯಿಂದ ನಿಮ್ಮ ಮನೆಯಿಂದ ಯಾವುದೇ ಒಂದು ವಿಗ್ರಹ ಆಗಿರ್ಬೋದು, ಯಾವುದೇ ಒಂದು ದೇವರನ್ನ ನೀವು ಬರಿಗೈಯಿಂದ ಕಳ್ಸೋಕ್ಕೆ ಹೋಗಬೇಡಿ. ಯಾಕಂದರೆ ಬೀದಿಲಿಟ್ಟಿರೋಂಥ ಗಣಪತಿಗಳಲ್ಲಿ ಇಟ್ಟಿರೋ ಅಂಥವರು ಕೂಡ ಯಾವಾಗಲೂ ಒಂದು ಬುತ್ತಿನ ಕಟ್ಟಿ ನೀವು ನಗ್ನಗ್ತಾ ಕಳಿಸ್ಕೊಟ್ಟಾಗ ನಿಮಗೆ ವರ್ಷ ಪೂರ್ತಿ ನೀವು ಹೆಂಗೆ ಹೊಟ್ಟೆನ ತುಂಬಿಸ್ಕೊತಿರೋ ಹಂಗೆ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳು, ಮಕ್ಕಳು ಅಭಿವೃದ್ಧಿ ಆಗಬೇಕು. ನಮ್ಮ ಮನೆಯಲ್ಲಿ ತುಂಬಿದ ಮನೆಯಾಗಿರಬೇಕು, ತುಂಬಿದ ಸಂಸಾರ ಆಗಿರಬೇಕು, ತುಂಬಿದ ಕೊಡದಂತೆ ನೀರು ಯಾವಾಗಲೂ ಇರುತ್ತೋ ಹಾಗೆ ನಮ್ಮ ಜೀವನನೂ ಕೂಡ ಸುಖ ಸಂತೋಷವಾಗಿ ಇರಬೇಕು ಅಂದರೆ ನಾವು ಕೂಡ ಗೌರಮ್ಮಂಗೆ ಒಂದು ಬುತ್ತಿನ ಕಟ್ಟಿ ಅದ್ರ ಜೊತೆಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಯಾವಾಗಲೂ ಅಮ್ಮನವರಿಗೆ ವಿಗ್ರಹನ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಮನೆಯಿಂದ ಆಚೆ ಬಂದಂಥ ಸಂದರ್ಭದಲ್ಲಿ ಅಮ್ಮನವರು ಗಣಪತಿ ವಿಗ್ರಹಗಳು ಬಲಗಡೆ ಇರಬೇಕು. ಅವರಿಗೆ ಕೆಂಪು ನೀರಿನ ಆರತಿ ಮಾಡಿ ನೀವು ಕಳಿಸ್ಕೊಡ್ಬೇಕು. ಅದ್ರ ಜೊತೆಗೆ ನೀವು ಗೌರಮ್ಮನಿಗೆ ಒಂದು ವಿಶೇಷವಾದ ಒಂದು ಬುತ್ತಿನ ಕಟ್ಟಬೇಕಾಗುತ್ತೆ. ಆ ಬುತ್ತಿ ಒಳಗಡೆ ನೀವು ಒಂದು ಕಡೆ ಬಂದು ಎಲೆ, ಅಡಿಕೆ, ಮಂಗಳ ದ್ರವ್ಯಗಳು ಅವನ್ನೆಲ್ಲ ಇಟ್ಟು ಬಳೆ, ಅರಿಶಿಣ, ಕುಂಕುಮ, ಅಕ್ಷತೆ, ಹೂವು ಎಲ್ಲ, ಬಾಳೆಹಣ್ಣು ಎಲ್ಲನೂ ಇಟ್ಟು ನೀವು ಒಂದು ಕಡೆ ಒಂದು ಬುತ್ತಿನ ಕಟ್ಟಬೇಕಾಗುತ್ತೆ. ಅದಾದಮೇಲೆ ನೀವು ಒಂದು ಕಡಲೆಬೇಳೆ ಪಾಯಸನ ಮಾಡಿ ಅದನ್ನು ನೀವು ಅಮ್ಮನವರಿಗೆ ನೀವು ಮೊಸರನ್ನ, ಅದರಲ್ಲೂ ನೀವು ಈರುಳ್ಳಿ ಬೆಳ್ಳುಳ್ಳಿ ಆಗದಿರೋ ಅಂತಹ ಮೊಸರನ್ನಕ್ಕೆ ನೀವು ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀವು ಸ್ವಲ್ಪ ಜೀರಿಗೆನ ಹಾಕಿ ಮಾಡಿದಂತಹ ಮೊಸರನ್ನ ನೀವು ನೈವೇದ್ಯವಾಗಿ ಒಂದು ಜನ್ನೆ ಇರುತ್ತಲ್ಲ ಆ ಜನ್ನೆಯ ಒಳಗಡೆ ನೀವು ಅದನ್ನು ಇಟ್ಟು ಅದನ್ನು ನೀವು ಬುತ್ತಿ ಕಟ್ಟಿ ಅದ್ರ ಜೊತೆಗೆ ನೀವು ಅಮ್ಮನವ್ರನ್ನ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಗಣೇಶನ ನೀವು ವಿಸರ್ಜನೆ ಮಾಡುವಾಗ ಗಣೇಶನಿಗೂ ಅಷ್ಟೇ ಬರುವಾಗ ಎಷ್ಟು ಸಂಭ್ರಮದಿಂದ ತಿಂಡಿ ತಿನಿಸುಗಳನ್ನೆಲ್ಲ ಕೊಟ್ಟು ನೀವು ಬರ ಮಾಡ್ಕೊತೀರೋ ಅದ್ರ
ಜೊತೆಗೆ ನೀವು ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲೂ ಗಣೇಶನಿಗೆ ಬುತ್ತಿನ ಕಟ್ಟಿ ನೀನು ನಗ್ನಗ್ತಾ ಹೋಗು, ತಿನ್ಕೊಂಡು ಖುಷಿಯಾಗಿ ಹೋಗುಡ್ ಬಾ ಅಂತ ಹೇಳಿ ನಗ್ನಗ್ತಾ ಕಳಿಸ್ಕೊಟ್ಟಾಗ ಖಂಡಿತವಾಗ್ಲೂ ಗಣೇಶ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಗಣೇಶನನ್ನು ನೀವು ಕಳಿಸ್ಕೊಡೋ ಅಂಥ ಸಂದರ್ಭದಲ್ಲಿ ಗಣೇಶನ ಬಲಗಡೆ ನೀವು ಒಂದು ಬುತ್ತಿನ ಕಟ್ಟಬೇಕಾಗುತ್ತೆ. ಆ ಬುತ್ತಿ ಅಂದರೆ ನೀವು ಏನನ್ನು ಕಟ್ಟಬೇಕು ಅಂದರೆ ನಾಟಿ ಕಡಲೆಕಾಳಿಂದ, ಚೆನ್ನ ಕಡಲೆಕಾಳಿಂದ ಮಾಡಬೇಡಿ, ನಾಟಿ ಕಡಲೆಕಾಳಿಂದ ನೀವು ಉಸುಲಿನ ಮಾಡಬೇಕಾಗುತ್ತೆ. ಕಡಲೆಕಾಳು ಉಸುಲಿನ ಮಾಡಿ ನೀವು ಗಣೇಶನಿಗೆ ಬುತ್ತಿ ಕಟ್ಟಿ ನೀವು ಗಣೇಶನ ವಿಸರ್ಜನೆ ಮಾಡಿ ಕಳಿಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ವಿಘ್ನಗಳೆಲ್ಲ ನಿವಾರಣೆ ಆಗುತ್ತೆ. ನಾವು ಮಾಡಿದಂಥ ಗೌರಮ್ಮನ ವಿಶೇಷ ಪೂಜೆ ಮತ್ತು ಗಣೇಶನ ವಿಶೇಷ ಪೂಜೆಗೆ ತುಂಬ ಅನುಕೂಲವಾಗಿ ಸಿಗುತ್ತೆ. ಆಮೇಲೆ ನೀವು ಕಳಿಸ್ಕೊಡುವಾಗ ಖಂಡಿತವಾಗ್ಲೂ ಗಣಪತಿಯ ವಿಗ್ರಹದ ಹೊಟ್ಟೆಯ ಭಾಗ ಅಂದರೆ ಒಕ್ಕಳ ಭಾಗಕ್ಕೆ ನಿಮ್ಮ ಮನೆಯಿಂದ ಆಚೆ ಕಳಿಸೋಂಥ ಸಂದರ್ಭದಲ್ಲಿ ಇನ್ನೇನು ವಿಸರ್ಜನೆ ಮಾಡ್ತಾ ಇದ್ದೀನಿ ಅಂತ ಸಂದರ್ಭದಲ್ಲಿ ಒಕ್ಕಳ ಭಾಗಕ್ಕೆ ನೀವು 5 ರೂಪಾಯಿ ನಾಣ್ಯಕ್ಕೆ ನೀವು ಒಂದು ಸ್ವಲ್ಪ ಗಂಧನ ಲೇಪಿಸಿ ನೀವು ವಿಸರ್ಜನೆ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದೀರಲ್ಲ, ಅಲ್ಲಿಯವರೆಗಾದ್ರೂ ಆ ಸಮಯದವರೆಗಾದ್ರೂ ಅದು ಕಾಯಿನ್ ಬಂದು ಒಕ್ಕಳದ ಮೇಲೆ ಇರಲಿ, ಗಂಧನ ಅದ್ರ ತುಂಬ ಅಣಿಸಿ ನೀವು ಆ ಒಕ್ಕಳ ಭಾಗಕ್ಕೆ ಅಣಿಸಿರೋಂಥದ್ದು 20 ರೂಪಾಯಿ ಕಾಯಿನ್ ಆಗಿರ್ಬೋದು, 20 ಪೈಸದ ಕಾಯಿನ್ ಆಗಿರ್ಬೋದು, ಅದರಲ್ಲೂ 5 ರೂಪಾಯಿ ಕಾಯಿನು ತುಂಬ ಚೆನ್ನಾಗಿದೆ. ಇವಾಗ 20 ರೂಪಾಯಿ ಕಾಯಿನ್ ಕೂಡ ಬರ್ತಾ ಇದೆ, ಅದನ್ನು ನೀವು ಅಂಟಾಕ್ಬೋದು. ಇಲ್ಲಾಂದರೆ ಅದು ಯಾವುದು ಸಿಕ್ಕಿಲ್ಲ ಅಂದರೆ ತಾಮ್ರದ ಕಾಯಿನ್ ಇರುತ್ತಲ್ಲ ಅದರಲ್ಲೂ 5 ರೂಪಾಯಿ ನಾಣ್ಯನ ನೀವು ಆ ಗಂಧದ ಜೊತೆ ಲೇಪನ ಮಾಡಿ ಗಣೇಶನ ಇನ್ನೇನು ವಿಸರ್ಜನೆ ಮಾಡ್ತಾ ಇದ್ದೀನಿ ಅನ್ನೋವರೆಗೂ ನೀವು ಅದು ಒಕ್ಕಳ ಭಾಗದಲ್ಲೇ ಇರಬೇಕು. ಆ ಒಕ್ಕಳ ಭಾಗದಲ್ಲಿರುವಂತಹ ಕಾಯನ್ನು ನೀವು ನೀರಲ್ಲಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಆ ಕಾಯಿನ ನೀವು ತಗೊಂಡು ನಗ್ನಗ್ತಾ ಕಳಿಸ್ಕೊಡ್ಬೇಕು. ಅಪ್ಪ ಕ್ಷೇಮವಾಗಿ ಲಾಭವಾಗಿ ಹೋಗಿ ನಮಗೂ ಅಷ್ಟೇ ಲಾಭ ತಂದುಕೊಡು, ಕುಬೇರನ ಅನುಗ್ರಹ ನಮ್ಮ ಮನೆಗೆ ಆಗಲಿ ಅಂತ ಹೇಳಿ ನೀವು ಆ ಕಾಯಿನ ಗಂಧದ ಸಮೇತ ನೀವು ತಗೊಂಡಾಗ ಅದನ್ನು ನೀವು ಏನು ಮಾಡಬೇಕು ಅಂದರೆ ಆ ಗಂಧನ ಪ್ರತಿಯೊಂದು ಕಾರ್ಯಗಳಲ್ಲಿ ಮನೆಗೆ ತಂದು ನೀವು ಹಣ ಇಡೋವಂಥ ಕ್ಯಾಶ್ ಇಡೋವಂಥ ಜಾಗದಲ್ಲಿ ನೀವು ಮನೆಯ ಯಜಮಾನನಿಗೆ ಕೊಡಬೇಕು. ಅದರಲ್ಲೂ ಯಾರು ಚೆನ್ನಾಗಿ ದುಡಿತಾ ಇದ್ದಾರೋ ಮನೆ ಯಜಮಾನ ಅಂಥವನು ಒಂದು ಕ್ಯಾಶ್ ಬಾಕ್ಸಲ್ಲಿ ಅಥವಾ ಒಂದು ಪರ್ಸಲ್ಲಿ ದಿನ ತಾವು ಹೋಗೋವಂಥ ಕೆಲಸ ಕಾರ್ಯಗಳಲ್ಲಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ಕುಬೇರನ ಅನುಗ್ರಹ ಆಗುತ್ತೆ, ಹಣಕಾಸಿನ ಅಭಿವೃದ್ಧಿ ಆಗುತ್ತೆ. ಆ ರೀತಿ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಗಣೇಶನಂಥದ್ದು ದುಡ್ಡನ್ನು ನೀವು ತಗೊಳ್ಳೋ ಅಂಥ ಸಂದರ್ಭದಲ್ಲಿ ನೀವು ಯಾವಾಗಲೂ ಅಷ್ಟೇ ಗಣೇಶನಿಗೆ ಹೇಳ್ಬೇಕು, ಲಾಭ ಕೊಡು, ನಮಗೆ ಶುಭ ಕೊಡು, ನಾವು ಮಾಡೋವಂಥ ಕೆಲಸಗಳೆಲ್ಲ ನಮಗೆ ಸಕ್ಸಸ್ ಆಗಲಿ ಅಂತ ಹೇಳಿ ಮನೆ ಯಜಮಾನನಿಗೆ ನೀವು ಕೊಟ್ಟಾಗ ಖಂಡಿತವಾಗ್ಲೂ ಆರ್ಥಿಕ ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ನೀವು ಆ ಕಾಯಿನನ್ನು ಎತ್ಕೊಬೇಕು. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಗೌರಮ್ಮನ ಹತ್ರ ನೀವು ವಿಸರ್ಜನೆ ಮಾಡ್ತಾ ಇರ್ತೀರ. ಗೌರಮ್ಮನಿಗೆ ನೀವು ಗೆಜ್ಜೆ ಬತ್ತಿನ ಹಾಕಿರ್ತೀರ. ಆ ಗೆಜ್ಜೆ ಬತ್ತಿಯಲ್ಲಿರೋಂಥ ಹಾರನ ಅಂದರೆ ಗೆಜ್ಜೆ ಬತ್ತಿಯ ಹಾರನ ನೀವು ಆ ಗೆಜ್ಜೆ ಬತ್ತಿಯ ವಸ್ತ್ರದ ಒಂದು ಹತ್ತಿಯ ತುಂಡನ್ನು ನೀವು ಸ್ವಲ್ಪ ನೀವು ಕಿತ್ಕೊಂಡು ನೀವು ನಿಮ್ಮ ತಾಳಿಯ ಸರ ಅಂದರೆ ಮಾಂಗಲ್ಯದ ಸರಕ್ಕೆ ನೀವು ಒಂದು ತುಂಡನ್ನು ನೀವು ಕಟ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ದೀರ್ಘ ಸುಮಂಗಲಿ ಭವ ಯಾವಾಗಲೂ ಇರುತ್ತೆ, ಆರೋಗ್ಯ ಆಯಸ್ಸು ಅನ್ನೋದು ಇರುತ್ತೆ. ನಿಮ್ಮ ಗಂಡನಿಗೆ ಮೃತ್ಯು ಕಂಟಕಗಳು ಬರಲ್ಲ. ಆರೋಗ್ಯ ಆಯಸ್ಸುಗಳಲ್ಲಿ ಏನಾದರೂ ತೊಂದರೆ ಇದ್ದರೆ ಅದು ನಿವಾರಣೆ ಆಗಿ ಯಾವಾಗಲೂ ನಿಮಗೆ ದೀರ್ಘ ಸುಮಂಗಲಿ ಭವ ಸಿಗುತ್ತೆ, ಸೌಭಾಗ್ಯ ಅಭಿವೃದ್ಧಿ ಆಗುತ್ತೆ, ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯಗಳು ನೆರವೇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ನೀವು ಮರೆಯದಲೇ ಒಂದು ತುಂಡು ಗೆಜ್ಜೆ ಬತ್ತಿನ ಗೆಜ್ಜೆ ವಸ್ತ್ರನ ಕಿತ್ಕೊಂಡು ತಾಳಿಗೆ ಕಟ್ಕೊಳ್ಳಿ. ಈ ರೀತಿ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ. ಕೆಂಪು ಆರತಿಯೊಂದಿಗೆ ನೀವು ಕರ್ಪೂರದ ಆರತಿ ಮಾಡಿ ನಗುತ್ತಾ ನೀವು ತಾಯಿ ಗೌರಿನ ಮತ್ತು ಗಣೇಶನ ವಿಸರ್ಜನೆ ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಗೊತ್ತಿರೋ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದರಿಂದ ಏನಾದರೂ ನಿಮ್ಮ ಮನಸ್ಸಿಗೆ ಅರ್ಟಾಗಿದ್ದರೆ ಅಥವಾ ಏನಾದರೂ ವಿಚಾರಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಈ ರೀತಿ ವಿಸರ್ಜನೆ ಮಾಡಿ. ಸಾರ್ವಜನಿಕವಾಗಿ ಕುಣಿಸಿರೋರು ಅಷ್ಟೇ ಈ ರೀತಿಯಾಗಿ ನೀವು ಯಾವಾಗಲೂ ಅಷ್ಟೇ ನೀವು ಕೆಲವೊಬ್ಬರು ಸಿಟಿಗಳಲ್ಲಿ ಏನು ಮಾಡ್ತಾ ಇದ್ದೀರಾ ಅಂದರೆ ಸ್ನೇಹಿತರೆ, ನೀವು ಗಣಪತಿ ವಿಗ್ರಹಗಳನ್ನ ನೀವು ಕುಣಿಸಿರೋ ಅಂಥವ್ರು ಖಂಡಿತವಾಗ್ಲೂ ಮನೆಯ ಬಕೆಟ್ಗಳಲ್ಲಿ ಸೊಂಪುಗಳಲ್ಲಿ ಗಣೇಶನ ವಿಸರ್ಜನೆ ಮಾಡ್ತಿದ್ದೀರಾ. ಖಂಡಿತವಾಗ್ಲೂ ಆ ಥರದ್ದು ವಿಸರ್ಜನೆನ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ವಿಗ್ರಹಗಳು ಮುರಿದೋಗ್ಬಿಟ್ರೆ ನಮ್ಮ ಜೀವನದಲ್ಲೂ ಅಷ್ಟೇ ನಮ್ಮ ಜೀವನಗಳು ಮುರಿದೋಗುತ್ತೆ. ಸಾಮಾನ್ಯವಾಗಿ ಇಂತಿಂಥ ಕಡೆ ನೀವು ಗಣಪತಿ ವಿಸರ್ಜನೆ ಮಾಡೋದಕ್ಕೆ
ಅಂತಲೇ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅಂಥ ವ್ಯವಸ್ಥೆಗಳಿರೋಂಥ ಜಾಗಕ್ಕೆ ತಗೊಂಡೋಗಿ ಖಂಡಿತವಾಗ್ಲೂ ನೀವು ಗಣಪತಿನ ವಿಸರ್ಜನೆ ಮಾಡಿ. ಯಾಕಂದರೆ ಅಂಗಾಂಗಗಳು ಮುರಿದೋಗಿರೋಂಥ ಟೈಮ್ಗಳಲ್ಲಿ ನೋಡಿ ಬಕೆಟ್ಗಳಲ್ಲಿ ಅಥವಾ ಸೊಂಪುಗಳಲ್ಲಿ ನೀವು ವಿಸರ್ಜನೆ ಮಾಡೋ ಅಂಥ ಸಂದರ್ಭದಲ್ಲಿ ವಿಗ್ರಹಗಳು ಅಂದರೆ ಛಿದ್ರ ಆಗೋದು ಅಥವಾ ಏನಂತಂದರೆ ವಿರೂಪಗೊಂಡ್ಬಿಟ್ರೆ ಅಂದರೆ ಬೇರೆ ರೀತಿಯಲ್ಲಿ ಮುರಿದೋಗೋಂಥದ್ದು ನೀವು ಬಿಡ್ತಾ ಇರ್ತೀರ. ಅಕಸ್ಮಾತ್ ತಲೆ ಮುರಿದೋಯ್ತು, ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ಕಣ್ಣು ಮುರಿದೋಯ್ತು, ಅದು ಸರಿಯಾಗಿ ನಿಮಗೆ ಅದು ಕರಗೋದಿಲ್ಲ. ಆವಾಗ ನಿಮಗೆ ನಿಮ್ಮ ಮನೆಯಲ್ಲಿರೋಂಥ ಯಾವುದಾದ್ರೂ ವ್ಯಕ್ತಿಗಳಾಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು ಅಂಥವರಿಗೆ ಅಂಗಾಂಗಗಳು ಮುರಿದೋಗೋಂಥ ಸಂದರ್ಭ ಆಗ್ಬೋದು, ಆಕ್ಸಿಡೆಂಟ್ಗಳಾಗೋಂಥ ಚಾನ್ಸಸ್ ಇರ್ಬೋದು. ಅದಕ್ಕೋಸ್ಕರ ನೀವು ವಿಗ್ರಹಗಳನ್ನ ವಿಸರ್ಜನೆ ಮಾಡುವಾಗ ಕೆರೆಗಳಲ್ಲಿ ಮಾಡಿ, ಇಲ್ಲ ಅಂದರೆ BBMP ಕಡೆಯಿಂದ ಗಣಪತಿ ವಿಸರ್ಜನೆಗೆ ಅಂತ ಕೆಲವೊಂದು ಸ್ಥಳಗಳನ್ನ ಮಾಡಿರ್ತಾರೆ. ಅಂಥ ಸ್ಥಳಗಳಲ್ಲಿ ಹೋಗಿ ಗಣಪತಿನ ನೀವು ವಿಸರ್ಜನೆ ಮಾಡಬೇಕಾಗಿ ವಿನಂತಿ. ಯಾಕಂದರೆ ನೀವು ಇಂಥ ಸ್ಥಳಗಳಲ್ಲಿ ಮಾಡಿದಾಗ ನಿಮಗೆ ನೀವು ಎಷ್ಟು ಕ್ಷೇಮವಾಗಿ ಕಳಿಸ್ಕೊಡ್ತೀರೋ ಅಷ್ಟು ಕ್ಷೇಮವಾಗಿ ನೀವು ಕೂಡ ಇರ್ತೀರಾ. ನದಿಗಳಲ್ಲಿ ಮಾಡಿ, ನದಿಗಳ ಅಕ್ಕಪಕ್ಕ ಇರೋರು ಖಂಡಿತವಾಗ್ಲೂ ಸಾರ್ವಜನಿಕವಾಗಿ ಮಾಡೋ ಅಂಥವ್ರು ಗಲಾಟೆ ಗದ್ದಲಗಳಿಂದ ಕಳಿಸ್ಕೊಡೋಕೆ ಹೋಗ್ಬಿಡಿ. ನೀರಿನಲ್ಲಿ ಇಳಿವಾಗ ಹುಷಾರಾಗಿ ಇಳಿರಿ. ಯಾಕಂದರೆ ನೀವು ನೀರಿನಲ್ಲಿ ಗಲಾಟೆ ಮಾಡಿಕೊಂಡು ಇಳಿಯುವಂಥ ಸಂದರ್ಭದಲ್ಲಿ ಮಾತಾಡ್ತಾ ನಮಗೆ ಗೊತ್ತಿಲ್ಲದಿದ್ದಂಗೆ ನದಿಗಳಲ್ಲಿ ಇಳಿದಾಗ ನದಿಗಳ ರಭಸಕ್ಕೆ ಪ್ರಾಣ ಹೋಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೆರೆ ಕಟ್ಟೆಗಳಲ್ಲಿ ಇಳಿಯುವಾಗ ಜಾಗೃತ ಮನಸ್ಸಿನಿಂದ ಒಂದು ಶ್ರದ್ಧೆಯಿಂದ ನೀವು ಗಣಪತಿನ ವಿಸರ್ಜನೆ ಮಾಡಿ. ನದಿಗಳಲ್ಲಿ ವಿಸರ್ಜನೆ ಮಾಡಿದಾಗ ಪೂರ್ಣ ಪ್ರಮಾಣದ ಗಣಪತಿ ಮತ್ತು ಗೌರಿಯ ಅನುಗ್ರಹ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಅದರಲ್ಲೂ ನೀವು ಗೌರಿ ವಿಸರ್ಜನೆ ಮಾಡೋವಂಥ ಸಂದರ್ಭಗಳಲ್ಲಿ, ಗಣಪತಿ ವಿಸರ್ಜನೆ ಮಾಡೋವಂಥ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿಲ್ಲದಿದ್ದಂಗೆ ನೀವು ವಿಗ್ರಹಗಳನ್ನ ಮುರಿದಾಕಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಗೆ ಅಭಿವೃದ್ಧಿ ಆಗೋದಿಲ್ಲ. ಇದೊಂದು ಎಚ್ಚರಿಕೆ ತಮಗೆ ತಿಳಿದಿರಲಿ ಅನ್ನೋ ಉದ್ದೇಶದಿಂದ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.